ಶ್ರೀ ಗುರುಸಿದ್ಧಲಿಂಗಾಯ ನಮಃ. ಎಲ್ಲ ಶ್ರೀಮಠದ ಸದ್ಭಕ್ತರಿಗೂ ಶರಣಾರ್ಥಿಗಳು. ವೈಶಾಖ ಪೌರ್ಣಿಮೆಯ ಈ ಪವಿತ್ರ ದಿನದಲ್ಲಿ ನಮ್ಮ ಪರಮಪೂಜ್ಯರು ನೀಡಿರುವ ದಿವ್ಯ ಸಂದೇಶ ಮತ್ತು ಕಾಲಜ್ಞಾನದ ಭವಿಷ್ಯವಾಣಿ ಈಗ ಎಲ್ಲರ ಗಮನ ಸೆಳೆಯುತ್ತಿದೆ. ಕೆಲವು ದಿನಗಳ ಹಿಂದೆಯೇ ನಮ್ಮ ಗುರುಗಳು ಜಗತ್ತಿನ ಕೆಲವು ಮಹತ್ವದ ಘಟನೆಗಳ ಬಗ್ಗೆ ಮುನ್ನೆಚ್ಚರಿಕೆಯನ್ನು ನೀಡಿದ್ದರು. ವಿಶೇಷವಾಗಿ ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರ ಕುರಿತು ಎಚ್ಚರಿಕೆಯಿಂದ ಇರಬೇಕೆಂದು ಹೇಳಿದ್ದರು. ಇದೀಗ ಇತ್ತೀಚಿನ ಸುದ್ದಿಗಳ ಪ್ರಕಾರ ಅವರ ಮೇಲೆ ದಾಳಿಯ ಪ್ರಯತ್ನ ನಡೆದಿದೆ ಎಂಬ ಮಾಹಿತಿ ಹೊರಬಂದಿದೆ. ಇದೇ ರೀತಿ ಶ್ರೀ ಸುಧಾಕರ್ ಅವರ ಆರೋಗ್ಯದ ಬಗ್ಗೆ ನೀಡಿದ ಸೂಚನೆಯೂ ಈಗ ಗಂಭೀರ ಸ್ಥಿತಿಗೆ ತಲುಪಿರುವುದಾಗಿ ತಿಳಿದುಬರುತ್ತಿದೆ. ಇವೆಲ್ಲವೂ ನಮ್ಮ ಪರಮಪೂಜ್ಯರ ದಿವ್ಯ ದೃಷ್ಟಿ ಮತ್ತು ಕಾಲಜ್ಞಾನದ ಮಹತ್ವವನ್ನು ಮತ್ತೊಮ್ಮೆ ನೆನಪಿಸುತ್ತಿವೆ. ವೈಶಾಖ ಪೌರ್ಣಿಮೆ ಎಂದರೇನು? ಇದು ಆಧ್ಯಾತ್ಮಿಕವಾಗಿ ಅತ್ಯಂತ ಶಕ್ತಿಯುತ ದಿನವಾಗಿದ್ದು, ಪೂಜೆ, ಜಪ, ಧ್ಯಾನಗಳಿಗೆ ಅತ್ಯಂತ ಶುಭಕರವಾದ ಕಾಲವಾಗಿದೆ. ಈ ದಿನದಲ್ಲಿ ಮಾಡಿದ ಸತ್ಕಾರ್ಯಗಳು ಅನೇಕ ಪಟ್ಟು ಫಲ ನೀಡುತ್ತವೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹಾಗಾದರೆ ಇದು ಕೇವಲ ಯಾತ್ಕೃಚ್ಛವೇ ಅಥವಾ ದಿವ್ಯ ಸಂದೇಶದ ಸತ್ಯತೆನಾ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದುಗೆ ಮಠದ ಸಮಸ್ತ ಭಕ್ತರಿಂದ ಶಿಷ್ಯರೊಂದಕ್ಕೆಲ್ಲ ಈ ವೈಶಾಖ ಮಾಸದ ಪೌರ್ಣಿಮೆಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ವಿಶೇಷವಾಗಿ ಇದೇ ಮೇ 1ನೇ ತಾರೀಕಿನಂದು ನಡೆಯುತ್ತಿರುವ ಈ ವೈಶಾಖ ಮಾಸದ ಪೌರ್ಣಿಮೆಯ ಮಹತ್ವವೇನು? ಈ ಶುಕ್ರವಾರದಲ್ಲಿ ನಡೀತಾ ಇರೋದ್ರಿಂದ ಇದರ ಮಹತ್ವ ಅತ್ಯಂತ ಅಮೂಲ್ಯವಾಗಿರುತ್ತೆ. ಇಂತಹ ಈ ಶುಕ್ರವಾರ ದಿನ ಪೌರ್ಣಿಮೆಯಲ್ಲಿ ನಾವು ಏನನ್ನ ಮಾಡಿದರೆ ಶುಭ ಫಲಗಳನ್ನು ಪಡೆಯಬಹುದು ವೀಕ್ಷಕರೇ. ಶುಕ್ರವಾರ ಅಂತಂದ್ರೇ ಭಾಗ್ಯೋದಯ, ಮಹಾಲಕ್ಷ್ಮಿ ಅಂತಂದು ಹೇಳಿ ಕರಿತೀವಿ. ಇಂತಹ ಮಹಾಲಕ್ಷ್ಮಿಯ ಶುಭ ದಿನದಲ್ಲಿ ಪೌರ್ಣಿಮೆ ನಡೀತಾ ಇದೆ. ಇಂತಹ ಪೌರ್ಣಿಮೆಯ ಮಹತ್ವವೇನು? ಈ ಪೌರ್ಣಿಮೆಯಲ್ಲಿ ನಾವು ಏನನ್ನ ಮಾಡಬೇಕು ಎಲ್ಲವನ್ನೂ ಸಹ ವಿಸ್ತಾರವಾಗಿ ತಿಳಿಯುವುದರ ಜೊತೆಯಲ್ಲಿ ಈ ವೈಶಾಖ ಮಾಸದ ಶುದ್ಧ ಚತುರ್ದಶಿಯನ್ನೂ ಸಹ ನಾವು ವಿಶೇಷವಾಗಿ ಆಚರಣೆಯನ್ನ ಮಾಡ್ತೀವಿ. ಅದನ್ನೆಲ್ಲವನ್ನೂ ಸಹ ತಿಳಿಯೋಣ ಬನ್ನಿ ವೀಕ್ಷಕರೇ. ಈ ವೈಶಾಖ ಶುದ್ಧ ಚತುರ್ದಶಿಯನ್ನ ವಿಶೇಷವಾಗಿ ನಾವು ಆರಾಧನೆಯನ್ನ ಮಾಡ್ತೀವಿ. ಬನ್ನಿ, ಮನೆಯಲ್ಲಿ ಎಂತಹ ತೊಂದರೆ ತಾಪತ್ರಯಗಳಿರಲಿ, ಎಂತಹ ದುಷ್ಟ ಬಾಧೆಗಳಿರಲಿ, ನಿಮ್ಮ ಎಂತಹ ಕೆಲಸಗಳಿಗೂ ಸಹ ಅನೇಕ ವಿಘ್ನಗಳಿತ್ತಂದರೆ ಈ ಒಂದು ಸುಲಭ ಪರಿಹಾರವನ್ನ ಮಾಡಿದರೆ ಸಾಕು, ಎಲ್ಲ ಈ ವಿಘ್ನ ಬಾಧೆಗಳು, ಈ ಎಲ್ಲ ದುಷ್ಟಶಕ್ತಿಗಳ ಬಾಧೆಯೂ ಸಹ ಸರ್ವನಾಶವಾಗಿ ಹೋಗ್ಬಿಡುತ್ತೆ. ಏಕಂತಂದ್ರೆ ಜಗತ್ತಿನಲ್ಲಿ ನಾನು 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 ಅಂದು ಅಟ್ಟಹಾಸದಿಂದ ಮೆರೆಯುತ್ತಿದ್ದ ಹಿರಣ್ಯಕಶ್ಯಪುವನ್ನ ಸಂಹಾರವನ್ನ ಮಾಡಿ ನಂಬಿದ ಭಕ್ತರಿಗೆ ಆ ಭಗವಂತ ಎಂದೂ ಕೈ ಬಿಡುವುದಿಲ್ಲ ಎನ್ನುವುದನ್ನ ಲೋಕಕ್ಕೆ ತಿಳಿಸಿಕೊಟ್ಟ ಶ್ರೀಮನ್ಮಹಾ ವಿಷ್ಣುವಿನ ಪರಮಾವತಾರಿಯಾದ ಶ್ರೀ ನರಸಿಂಹ ಸ್ವಾಮಿಯು ಆವಿರ್ಭವಿಸಿದ ಶುಭ ದಿನವೇ ಈ ವೈಶಾಖ ಮಾಸದ ಶುದ್ಧ ಚತುರ್ದಶಿ. ಅದು ಸ್ವಾತಿ ನಕ್ಷತ್ರದಲ್ಲಿ ಸ್ವಾಮಿ ಸಂಧ್ಯಾ ಕಾಲದಲ್ಲಿ ಆವಿರ್ಭವಿಸಿದ ಸುದಿನವಾಗಿದೆ. ಇಂತಹ ಸುದಿನ ವಿಶೇಷವಾಗಿ ನೀವೆಲ್ಲರೂ ಸೇರಿ ಭಕ್ತಿಯಿಂದ ಆ ಲಕ್ಷ್ಮೀ ನೃಸಿಂಹರನ್ನ ಆರಾಧನೆಯನ್ನ ಮಾಡುವುದರಿಂದ ಸಕಲ ಸೌಭಾಗ್ಯಗಳನ್ನು ಸಹ ನಾವು ಪಡೆಯಬಹುದಾಗಿದೆ ಮನೆಯಲ್ಲಿ. ಮತ್ತು ಎಂತಹ ದುಷ್ಟ ಶಕ್ತಿಗಳೂ ಸಹ ಈ ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ ಇಲ್ಲ, ಧ್ಯಾನ ಮಾಡಿದರೇನೆ ಸಾಕಂತೆ ಸಕಲ ಇಂಥ ದುಷ್ಟ ಶಕ್ತಿಗಳ ಬಾಧೆ ನಿರ್ನಾಮವಾಗಿ ಹೋಗ್ಬಿಡುತ್ತೆ ಅಂತಂದು
ಸಕಲ ಶಾಸ್ತ್ರಗಳು ಸಹ ತಿಳಿಸ್ತವೆ. ಇಂತಹ ಅತ್ಯಂತ ಅದ್ಭುತವಾದ ರಮಣೀಯವಾದ ಈ ಮಹಾ ಲಕ್ಷ್ಮೀ ನೃಸಿಂಹರನ್ನ ಈ ದಿನ ಅಂದರೆ 30ನೇ ತಾರೀಕು ಏಪ್ರಿಲ್ನಂದು ಆರಾಧನೆಯನ್ನ ಮಾಡಿದ್ರೇ ಸಾಕು ಮನೆಯಲ್ಲಿ. ಅದರೊಳಗೂ ಸಂಧ್ಯಾಕಾಲದಲ್ಲಿ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರದ ಹೊಸ್ತಿಲಿನ ಭಾಗವನ್ನೆಲ್ಲ ಪ್ರತಿಯೊಬ್ಬರೂ ಸಹ ಶುಚಿಯನ್ನಗೊಳಿಸಿ ಗೋಮಯದಿಂದ ಗೋಮೂತ್ರದಿಂದ ಸಾರಿಸಿ ಅಲ್ಲಿ ಲಕ್ಷ್ಮೀ ನರಸಿಂಹದೇವರ ಆರಾಧನೆಯನ್ನ ಅಷ್ಟೋತ್ತರವನ್ನ ಪಾರಾಯಣವನ್ನ ಮಾಡಿ ಲಕ್ಷ್ಮೀ ನರಸಿಂಹದೇವರಿಗೆ ವಿಶೇಷವಾಗಿ ನೈವೇದ್ಯಾದಿಗಳನ್ನು ಸಮರ್ಪಿಸಿ ಇಡೀ ನನ್ನ ಮನೆಯನ್ನ ರಕ್ಷಣೆಯನ್ನ ಮಾಡು. ಏಕೆಂತಂದ್ರೆ ಇದು ನನ್ನದು ಅನ್ನಕ್ಕಿಂತ ನಿನ್ನ ವಾಸಸ್ಥಳ ಸ್ವಾಮಿ. ಏ ಲಕ್ಷ್ಮೀ ನರಸಿಂಹಸ್ವಾಮಿ, ಇದು ನಿನ್ನ ವಾಸಸ್ಥಳ. ನೀನು ಈ ವಾಸಸ್ಥಳವನ್ನ ಸದಾ ಸಂರಕ್ಷಣೆಯನ್ನ ಮಾಡು. ನನ್ನಲ್ಲಿರುವ ಎಲ್ಲ ಅಹಂಕಾರಗಳನ್ನ ತೊಲಗಿಸು ಪರಮಾತ್ಮ ಅಂತಂದೇಳಿ ಸಕಲರೂ ಸಹ ಶ್ರದ್ಧಾ ಭಕ್ತಿಯಿಂದ ಆ ಲಕ್ಷ್ಮೀ ನರಸಿಂಹರನ್ನ ಆರಾಧನೆಯನ್ನ ಮಾಡಿ 16 ತುಪ್ಪದ ದೀಪದ ಆರತಿಯನ್ನ ಬೆಳಗುವುದರಿಂದ ವಿಶೇಷವಾಗಿ ಮನೆಗೆ ರಕ್ಷಾ ಕವಚ ಉಂಟಾಗ್ತಾ ಬರುತ್ತೆ. ಮತ್ತು ಇದೇ ದಿನ ವಿಶೇಷವಾಗಿ ಜಗನ್ಮಾತೆ ದಶಮಹಾವಿದ್ಯೆಯಲ್ಲಿ ತಿಳಿಸಿರುವ ಹಾಗೆ ಚಿನ್ನಮಸ್ಥ ರೂಪದಿಂದ ಆವಿರ್ಭವಿಸಿ ಅನೇಕ ಅಸುರರನ್ನ ನಿರ್ನಾಮ ಮಾಡಿ ಧರ್ಮಸ್ಥಾಪನೆಯನ್ನ ಮಾಡಿದಂತ ಶುಭ ದಿನವಾಗಿದೆ ಎಂದರಿಂದ ಈ ದಿನವೂ ಸಹ ವಿಶೇಷವಾಗಿ ಶ್ರೀಚಕ್ರದ ಆರಾಧನೆ ಮತ್ತೆ ಲಲಿತಾ ಸಹಸ್ರನಾಮದ ಆರಾಧನೆಯನ್ನ ಮಾಡುವುದರ ಜೊತೆಯಲ್ಲಿ ಚಿನ್ನಮಸ್ಥ ದೇವಿಯ ಸ್ವರೂಪವನ್ನು ಸಹ ಶುದ್ಧ ಭಕ್ತಿಯಿಂದ ಆರಾಧನೆಯನ್ನ ಮಾಡುವುದರಿಂದ ಸಕಲ ಚತುರ್ವಿಧ ಫಲಪುರುಷಾರ್ಥಗಳನ್ನೇ ಸಹ ಭಕ್ತ ಪಡಿತಾನೆ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಈ ಚತುರ್ದಶಿಯನ್ನ ಮುಗಿಸಿ ವಿಶೇಷವಾಗಿ ನಾವು ಶುಕ್ರವಾರ ದಿನ ಶುಭ ದಿನದಲ್ಲಿ ಅಭ್ಯಂಜನ ಸ್ನಾನವನ್ನ ಮಾಡಿ ಗುರುಗಳ ಅನುಗ್ರಹವನ್ನು ಪಡೆದು ಈ ದಿನ ವಿಶೇಷವಾಗಿ ಮಹಾಗಣಪತಿಯನ್ನ ಆರಾಧನೆಯನ್ನ ಮಾಡುವುದು. ಏಕೆಂದರೆ ಶುಕ್ರವಾರ ಬಂದಾಗ ಸಿದ್ಧಿ ಮತ್ತು ಬುದ್ಧಿಯ ಸಹಿತವಾಗಿ ಯಾರು ಈ ಮಹಾಗಣಪತಿಯನ್ನ ಆರಾಧನೆಯನ್ನ ಮಾಡ್ತೀರ ಅಂಥವರಿಗೆ ಅಷ್ಟೈಶ್ವರ್ಯಗಳೇ ಪ್ರಾಪ್ತಿಯಾಗುತ್ತೆ ಅಂತಂದು ಮುದ್ಗಲ ಪುರಾಣವೂ ಸಹ ತಿಳಿಸುತ್ತೆ. ಆದ್ದರಿಂದ ಈ ದಿನದಲ್ಲಿ ಸಿದ್ಧಿ ಮತ್ತು ಬುದ್ಧಿ ಸಹಿತವಾಗಿ ಆ ಪರಬ್ರಹ್ಮ ರೂಪಿಣಿಯಾದ ಆ ಮಹಾಗಣಪತಿಯನ್ನ ಆರಾಧನೆಯನ್ನ ಮಾಡಿ ಮಹಾಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡಿ ಮತ್ತೆ ಯಾರ ಮನೆಯಲ್ಲಿ ಸಾಲಬಾಧೆಗಳು ವಿಪರೀತವಾಗಿರುತ್ತೆ ಆ ದಿನ ಮಹಾಲಕ್ಷ್ಮಿಗೆ 108 ಅರಿಶಿನ ಕೊಂಬಿನಿಂದ ಅರ್ಚನೆಯನ್ನ ಮಾಡಿ ಇದರಿಂದ ಸಕಲ ದಾರಿದ್ರ್ಯಗಳು ಸಹ ನಿವಾರಣೆ ಆಗ್ತಾ ಬರುತ್ತೆ. ಮತ್ತು ಇಂತಹ ಶುಭ ದಿನದಲ್ಲಿ ನಾವು ಮಾಡುವಂತಹ ಗೋಪೂಜೆ ಇರಲಿ, ಗೋಗ್ರಾಸಗಳನ್ನು ನೀಡುವುದು ಮತ್ತು ಗೋವಿನ ಸೇವೆಯನ್ನ ಮಾಡುವುದರಿಂದ ಮತ್ತು ಗುರುಗಳ ಪಾದ ಪೂಜೆಯಿಂದ ಅಖಂಡ ಪುಣ್ಯ ಫಲವನ್ನ ನಾವು ಪಡಿತಾ ಬರ್ತೀವಿ. ಮತ್ತು ವಿಶೇಷವಾಗಿ ಪಿತೃಗಳ ಶ್ರಾದ್ದ ಕರ್ಮಗಳನ್ನು ನೆರವೇರಿಸುವುದು, ಪಿತೃಗಳ ಪೂಜೆಯನ್ನು ಮಾಡುವುದು, ಪವಿತ್ರ ನದಿಗಳ ಸ್ನಾನ, ಸಮುದ್ರ ಸ್ನಾನಾದಿಗಳಿಂದ ವಿಶೇಷವಾದ ಪುಣ್ಯ ಫಲವನ್ನು ಪಡಿತಾ ಬರ್ತೀವಿ. ಮತ್ತು ಈ ದಿನ ವಿಶೇಷವಾಗಿ ಬುದ್ಧ ಪೂರ್ಣಿಮಾ ಅಂತಂದೂ ಸಹ ನಾವು ಕರಿತಾ ಹೋಗ್ತೀವಿ. ಮತ್ತು ಈ ದಿನದಲ್ಲಿ ವಿಶೇಷವಾಗಿ ಸಂಧ್ಯಾ ಕಾಲದಿಂದ ಲಲಿತಾ ಸಹಸ್ರನಾಮಗಳನ್ನು ಮತ್ತು ಶ್ರೀಚಕ್ರವನ್ನು ಆರಾಧನೆಯನ್ನ ಮಾಡುವುದು ಮತ್ತು ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮಾದಿಗಳನ್ನು ಪಾರಾಯಣವನ್ನ ಮಾಡಿ ಶ್ರೀಚಕ್ರಕ್ಕೆ ವಿಶೇಷವಾಗಿ ಬಿಲ್ವ ಮತ್ತು ತುಳಸಿಯಿಂದ ಅರ್ಚನೆಯನ್ನ ಮಾಡಿ. ಏಕೆಂದರೆ ಶುಕ್ರವಾರ ಬಂದಿರೋದ್ರಿಂದ ಸಕಲ ಸಿರಿ ಸೌಭಾಗ್ಯಗಳನ್ನ ಅಮ್ಮ ನೀಡ್ತಾ ಬರ್ತಾಳೆ. ಮತ್ತು ಅಮ್ಮನಿಗೆ ವಿಶೇಷವಾಗಿ ಪಾಯಸ, ಕೋಸಂಬರಿಯ ನೈವೇದ್ಯವನ್ನ ಮಾಡಿ ಅಮ್ಮನಿಗೆ ವಿಶೇಷವಾಗಿ ತುಪ್ಪದ ಆರತಿಯನ್ನ ಬೆಳಗಿ ಮನೆಯ ಮುಂಭಾಗದಲ್ಲಿ ಶಮಿಯ ಕಡ್ಡೆಗಳಿಂದ ಧೂಪ ಸಾಂಬ್ರಾಣಿಯನ್ನ ಹಾಕುವುದರಿಂದ ಮತ್ತು ಬಿಳಿ ಸಾಸಿವೆ ಮತ್ತು ಭತ್ತಗಳನ್ನು ಆ ಸಾಂಬ್ರಾಣಿಯಲ್ಲಿ ಬೆರೆಸುವುದರಿಂದ ಮನೆಯ ಮೇಲಿರುವಂತಹ ಎಂತಹ ಕೆಟ್ಟ ದೃಷ್ಟಿಗಳು ಮತ್ತು ಈ ರಾಹುವಿನ ಬಾಧೆಗಳು ಸಹ ಸುಲಭವಾಗಿ ಎಲ್ಲವೂ ಸಹ ಪರಿಹಾರವನ್ನ ಗೊಳ್ತಾ ಬರ್ತವೆ.
ಸನಾತನ ಧರ್ಮವಾಗಿ ಇಂತಹ ರೀತಿಯಿಂದ ಈ ಶುಕ್ರವಾರದ ಪೌರ್ಣಿಮೆಯಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಕೂಡಿ ಜಗನ್ಮಾತಾ ಲಲಿತಾ ತ್ರಿಪುರ ಸುಂದರಿಯನ್ನು ಆರಾಧನೆಯನ್ನು ಮಾಡುವುದು ಮತ್ತು ಆ ದಿನ ವಿಶೇಷವಾಗಿ ಕೂರ್ಮ ಜಯಂತಿಯಿಂದ ಮನೆಯಲ್ಲೂ ಸಹ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡಿ ವಿಷ್ಣು ಸಹಸ್ರನಾಮಗಳನ್ನು ಪಾರಾಯಣವನ್ನು ಮಾಡಿ ಭಕ್ತಿಯಿಂದ ಲಕ್ಷ್ಮೀನಾರಾಯಣರಿಗೆ ತುಳಸಿಯನ್ನು ಸಮರ್ಪಣೆಯನ್ನು ಮಾಡಿ ಎಲ್ಲ ಈ ದುಷ್ಟಶಕ್ತಿಗಳ ಬಾಧೆ ಸಾಲ ಬಾಧೆಯ ನಿವಾರಣೆ ಆಗಲಿ ಅಂತಂದು ಶ್ರದ್ಧಾ ಭಕ್ತಿಯಿಂದ ವಿಷ್ಣುವಿಗೆ ಸಮರ್ಪಣೆಯನ್ನು ಮಾಡುವುದರಿಂದ ಮನೆಯಲ್ಲಿ ಆನಂದವು ಉಂಟಾಗ್ತಾ ಬರುತ್ತೆ ಮತ್ತು ಮನೆಯಲ್ಲಿದ್ದ ಅನಾರೋಗ್ಯ ಪೀಡೆಗಳು ಸಹ ನಿವಾರಣೆ ಆಗ್ತಾ ಬರ್ತವೆ ಅಂತಂದು ಸಹ ತಿಳಿಸ್ತಾ. ಏಕೆಂತಂದರೆ ಸಕಲ ಶಿಷ್ಯಂದಿರಿಗೂ ಮತ್ತು ಸಕಲ ವೀಕ್ಷಕರಿಗೂ ಸಹ ತಿಳಿಸುವುದು ಗುರುವಿನಿಂದ ಶಾಸ್ತ್ರೋಕ್ತವಾಗಿ ನಮ್ಮ ಸನಾತನ ಪದ್ಧತಿಯ ಪ್ರಕಾರವಾಗಿ ತಾವುಗಳೆಲ್ಲ ಪೂಜೆಯನ್ನು ಮಾಡ್ತಾ ಬನ್ನಿ. ಅದರಿಂದ ಸಕಲ ಸಿರಿ ಸೌಭಾಗ್ಯಗಳೆಲ್ಲ ಮನೆಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಬರ್ತವೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ನೋಡಿ, ಕಾಲಜ್ಞಾನ ಅನ್ನೋದು ಎಷ್ಟು ವೈಜ್ಞಾನಿಕವಾದ ಒಂದು ಶಾಸ್ತ್ರವಾಗಿದೆ ಅಂತಂದು ಸಹ ನಿಮಗೆ ತಿಳಿಸ್ತಾ ಬರ್ತೀವಿ. ಏಕೆಂತಂದರೆ ಹಿಂದಿನಿಂದಲೂ ಸಹ ಕಾಲಜ್ಞಾನ ಅನ್ನೋದು ವೈಜ್ಞಾನಿಕ ಅನ್ನೋದನ್ನ ಶ್ರೀಪೀಠ ಸಾಬೀತನ್ನ ಮಾಡ್ತಾ ಬರ್ತಾ ಇದೆ. ಇಂತಹದಲ್ಲಿ ಮತ್ತೊಂದು ಉದಾಹರಣೆ ಏನು, ಅದನ್ನ ಎಲ್ಲ ಶ್ರೀಪೀಠದ ಭಕ್ತಾದಿಗಳು ಶಿಷ್ಯಂದಿರು ಸಹ ನೋಡಿರಬಹುದಾಗಿದೆ ವಿಡಿಯೋ ಸಂದೇಶದಲ್ಲಿ. ಏನಪ್ಪಾ ಅಂತಂದ್ರೆ ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರು ಸಹ ತಮ್ಮ ರಕ್ಷಣಾ ವ್ಯವಸ್ಥೆಯನ್ನ ಇನ್ನೂ ಹೆಚ್ಚಾಗಿ ಮಾಡಿಕೊಳ್ಬೇಕು ಮತ್ತು ಅದರ ಜೊತೆಯಲ್ಲೂ ಸಹ ತಮ್ಮ ಆರೋಗ್ಯದಲ್ಲಿ ಕಾಳಜಿಯನ್ನು ವಹಿಸಬೇಕು ಅನ್ನೋದನ್ನು ಸಹ ತಿಳಿಸಿದ್ವಿ. ಅದರಂತೆಯೇ ಇಂದು ನಾವು ಪವರ್ ಟಿವಿಯ ಮೀಡಿಯಾದಲ್ಲಿ ನೋಡಿದಾಗ ಇದೇ ಏಪ್ರಿಲ್ 26ರಂದು ಶ್ವೇತಭವನದಲ್ಲಿ ನಡೀತಾ ಇರುವ ಒಂದು ಮೀಟಿಂಗ್ನಲ್ಲಿ ಆಕಸ್ಮಿಕವಾಗಿ ಗುಂಡಿನ ಶಬ್ದವು ಕೇಳಿ ಗುಂಡಿನಿಂದ ಹಂತಕರ ಪರಿಣಾಮವನ್ನು ಬೀರಿದ್ದಾರೆ. ಇದರಿಂದ ರಕ್ಷಣಾ ಸಿಬ್ಬಂದಿಗಳು ಸಹ ಆದಷ್ಟು ಬೇಗ ಅಧ್ಯಕ್ಷರನ್ನಾದ ಶ್ರೀಯುತ ಡೊನಾಲ್ಡ್ ಟ್ರಂಪ್ ಅವರನ್ನ ಬೇರೆ ಕಡೆ ಸ್ಥಳಾಂತರವನ್ನ ಮಾಡಿದ್ದಾರೆ ಅನ್ನೋದನ್ನು ಸಹ ನಾವು ತಿಳಿದಿವಿ. ನೋಡಿ, ಕಾಲಜ್ಞಾನ ಅನ್ನೋದನ್ನ ಯಾಕೆ ತಿಳಿಸ್ತಾ ಇದ್ದೀವಿ ಅಂತಂದ್ರೆ ಮುಂಬರುವ ಅಪಾಯಗಳಿಂದ ಪಾರಾಗುವಂತಂದು ಸಹ ಈ ಕಾಲಜ್ಞಾನ ನಮಗೆ ಎಚ್ಚರಿಕೆಯ ಗಂಟೆಯಾಗಿ ಕೊಡುತ್ತೆ. ಅಂದ್ರೆ ಮುಂಬರುತ್ತಾ ಇಂಥ ಅಪಾಯಗಳು ಬರ್ತಾ ಇದೆ, ಇದರಿಂದ ಪಾರಾಗಿ ಅಂತಂದು ಕಾಲಜ್ಞಾನ ತಿಳಿಸ್ತಾ ಇದೆ. ಆದ್ದರಿಂದ ಇಂತಹ ಕಾಲಜ್ಞಾನನ ಅರ್ಥ ಜಾಣ ಆ ಬರುವ ಅಪಾಯದಿಂದ ಪಾರಾಗ್ತಾ ಹೋಗ್ತಾನೆ. ಯಾರು ದಡ್ಡರಾಗಿರ್ತಾರೋ ಹುಂಬರಾಗಿರ್ತಾರೋ ಬರೋದನ್ನ ಬರಲಿ ನೋಡೋಣ ಅಂತಂದು ಅವರಿಗೆ ಅನೇಕ ರೀತಿಯಿಂದ ಚ್ಯುತಿಗಳು ಉಂಟಾಗ್ತಾ ಬರುತ್ತೆ ಅನ್ನೋದನ್ನು ಸಹ ತಿಳಿಸ್ತಾ. ನೋಡಿ, ಕಾಲಜ್ಞಾನ ಅನ್ನೋದು ವೈಜ್ಞಾನಿಕ ಶಾಸ್ತ್ರ ಅನ್ನೋದನ್ನ ಮತ್ತೊಮ್ಮೆ ಸಾಬೀತನ್ನ ಮಾಡಿದೆ ಅಂತಂದು ಸಹ ತಿಳಿಸುತ್ತಾ. ಕಾಲಜ್ಞಾನದಲ್ಲಿ ಹಿಂದಿನಿಂದಲೂ ಸಹ ತಿಳಿಸಿದ್ದೀವಿ. ಹೋದ ವರ್ಷ ಅಕ್ಟೋಬರ್ ನವೆಂಬರ್ನಲ್ಲಿ ಸಹ ತಿಳಿಸಿದ್ದೇವೆ. ಅಂತಹ ಶಿಷ್ಯಂದಿರು ಕೆಲವೊಂದು ಶಿಷ್ಯಂದಿರು ನೋಡಿದ್ದೀರಾ ಮತ್ತು ನಮಗೆ ಅದನ್ನು ಮತ್ತೆ ಕಳಿಸಿದ್ದೀರಾ. ಏಕೆಂದರೆ ಮೊನ್ನೆ ಕೆಲವೊಬ್ಬ ಶಿಷ್ಯಂದಿರು ನಮಗೆ ಅದನ್ನು ಕಳಿಸಿದರು. ತುಂಬ ನೋವುಂಟಾಯಿತು ಆ ಸಂದೇಶವನ್ನು ನೋಡಿ. ಏಕೆಂತಂದರೆ ಕೆಲವೊಬ್ಬರು ಈ ಕಾಲಜ್ಞಾನದಲ್ಲಿ ತಿಳಿಸಿರುವ ಸಂದೇಶವನ್ನು ನೋಡಿ ಅದರಿಂದ ಪಾರಾಗ್ತಾ ಹೋಗ್ತಾರೆ. ಕಾರಣ ಯಾಕಪ್ಪ ನಮಗೆ ನೋವುಂಟಾಯಿತು ಅಂತಂದರೆ ಹಿಂದೆಯೂ ಸಹ ತಿಳಿಸಿದ್ವಿ. ಪ್ರಸಿದ್ಧ ಶಾಸಕರು ಮತ್ತು ಸಚಿವರಾದ ಇದೇ ಚಿತ್ರದುರ್ಗದ ಜಿಲ್ಲೆಯ ಅಧ್ಯಕ್ಷರಾದ ಮತ್ತು ಸುಪ್ರಸಿದ್ಧ ಶಾಸಕರೂ ಆದ ಶ್ರೀಯುತ ಸುಧಾಕರ್ ಅವರು ಎಚ್ಚರಿಕೆಯನ್ನು ವಹಿಸಬೇಕು ಅಂತಂದೂ ಸಹ ಹಿಂದೆಯೂ ಸಹ ತಿಳಿಸಿದ್ವಿ. ತಿಳಿಸಿದಾಗ ಆದರೆ ಮೊನ್ನೆ ನಾವುಗಳು ನೋಡಿದಾಗ ನಮ್ಮ ಶಿಷ್ಯಂದಿರು ಆ ಸಂದೇಶವನ್ನು ಕಳಿಸಿದರು. ಗುರುಗಳೇ, ತಾವುಗಳು ನೀಡಿರುವ ಸಂದೇಶ ನಿಜವಾಯಿತು ಅಂತಂದು. ಆದರೆ ನಮಗೆ ತುಂಬ ದುಃಖಕರವಾಯಿತು. ಏಕೆಂತಂದರೆ ಅವರು ಎಚ್ಚೆತ್ತುಕೊಳ್ಳಲಿ. ಏಕೆಂದರೆ ಸನ್ಮಾನ್ಯ
ಶಾಸಕರು ಮತ್ತು ಸಚಿವರಾದ ಶ್ರೀಯುತ ಸುಧಾಕರ್ ಅವರು ಎಚ್ಚೆತ್ತುಕೊಳ್ಳಲಿಲ್ಲಲ್ಲ. ಏಕೆಂದರೆ ನೋಡಿ, ಯಾವುದೋ ಒಂದು ಮಂಡಿ ನೋವಿಗೋಸ್ಕರ ಆಪರೇಷನ್ನ ಮಾಡಿಸಿ ಇವತ್ತಿನ ದಿನ ತುಂಬ ICUನಲ್ಲಿ ತುಂಬ ತೀವ್ರ ಘಟಕದಲ್ಲಿ ಇದ್ದಾರೆ. ಏಕೆಂತಂದರೆ ಆ ಕುಟುಂಬ ಎಷ್ಟು ಪರಿತಾಪ ಪಡ್ತಾ ಇರಬಹುದು, ಅವರ ಅನುಯಾಯಿಗಳು ಎಷ್ಟು ದುಃಖದಕ್ಕೆ ಹೋಗಿರಬಹುದು, ಎಷ್ಟು ನೋವುಗಳು ಆ ಕುಟುಂಬಕ್ಕೆ, ಅವರ ಅನುಯಾಯಿಗಳಿಗೆ, ಅವರ ಫಾಲೋವರ್ಸ್ಗೆ ಎಷ್ಟು ದುಃಖ ಆಗಿರಬಹುದು. ಮುಂಚೆಯೇ ಯಾರಾದರೂ ಅವರ ಕುಟುಂಬಕ್ಕೆ ಇದನ್ನು ತಿಳಿಸಿ ಮುಂಬರುವ ಅಪಾಯದಿಂದ ಪಾರು ಮಾಡಬಹುದಾಗಿತ್ತಲ್ಲ. ಏಕೆಂದರೆ ಈಗ ಗುರುಗಳೇ ನಿಜವಾಯಿತು ಅಂತಂದರೆ, ಏಕೆಂದರೆ ನಾವು ತಿಳಿಸೋದು ಇಂತಹ ಅಪಾಯದೆ, ಅದರಿಂದ ಪಾರಾದರೆ ನನಗಂತೂ ತುಂಬ ಖುಷಿ. ಏಕೆಂದರೆ ಆ ಪುಣ್ಯ ಶ್ರೀಪೀಠಕ್ಕೆ ಸಿಗುತ್ತೆ. ಆ ಶ್ರೀಪೀಠದಿಂದ ಹಲವು ಶಿಷ್ಯಂದರಿಗೆ ಆ ಪುಣ್ಯ ಸಿಕ್ಕಿ ಆ ಕುಟುಂಬ ಎಲ್ಲ ಶಿಷ್ಯರ ಕುಟುಂಬವೆಲ್ಲ ನಗುತ್ತಾ ಇರುತ್ತಲ್ಲ, ಅಷ್ಟು ಸಾಕು. ಏಕೆಂತಂದರೆ ಅದು ಸತ್ಯವಾಯಿತು ಗುರುಗಳೇ. ಏಕೆಂದರೆ ಒಂದು ಪ್ರಾಣದ ವಿಷಯದಲ್ಲಿ ನಮಗೆ ಅತ್ಯಂತ ದುಃಖ ಉಂಟಾಗುತ್ತೆ. ಏಕೆಂದರೆ ನೋಡಿ, ಎಷ್ಟು ಅವರು ನೋವನ್ನು ಪಡಿತಾ ಇರಬಹುದು. ಏಕೆಂದರೆ ನೀವೆಲ್ಲ ಇಲ್ಲಿ ನೋಡ್ತಾ ಇದ್ದೀವಿ, ಆದರೆ ಆ ನೋವನ್ನು ಅನುಭವಿಸ್ತಾ ಇರುವ ಅವರ ದೇಹಕ್ಕೆ ಇನ್ನೆಷ್ಟು ನೋವುಗಳು ಉಂಟಾಗ್ತಾ ಇರುತ್ತೆ. ಹೀಗಾಗಿ ಅವರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅಂತಂದೂ ಸಹ ಶ್ರೀ ಜಗನ್ಮಾತೆ ಇಷ್ಟಕಾಮೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಅವ್ರಿಗೂ ಸಹ ಶುಭಾಶೀರ್ವಾದವನ್ನು ತಿಳಿಸ್ತಾ ಇದ್ದೀವಿ. ಆದಷ್ಟು ಬೇಗ ಆರೋಗ್ಯವಂತರಾಗಿ ಗುಣಮುಖರಾಗಿ ಬನ್ನಿ ಮತ್ತು ಕ್ಷೇತ್ರದ ಜನತೆಯ ಸೇವೆಯನ್ನ ಮಾಡುವಂತಾಗಲಿ ಅಂತಂದೂ ಸಹ ತಿಳಿಸುತ್ತಾ. ಏಕೆಂತಂದ್ರೆ ಈ ಕಾಲಜ್ಞಾನ ಒಂದು ವೈಜ್ಞಾನಿಕವಾದ ಶಾಸ್ತ್ರ. ಆದ್ದರಿಂದ ನಾವು ಪ್ರತಿಯೊಬ್ಬರಿಗೂ ಓದಿಸಲೂ ಸಹ ತಿಳಿಸಿದ್ವಿ. ಏಕೆಂತಂದ್ರೆ ಎಷ್ಟೋ ಜನ ಶಿಷ್ಯಂದಿರು ಸ್ವಾರ್ಥಿಗಳು ಆ ಸಂದೇಶವನ್ನ ಇನ್ನೊಬ್ಬರಿಗೆ ತಲುಪಿಸಿ ಎಚ್ಚರಿಕೆಯನ್ನ ಯಾರೂ ಸಹ ಇಂತಹ ಕಾರ್ಯವನ್ನ ಮಾಡ್ತಾ ಇಲ್ಲ. ಗುರುಗಳು ತಿಳಿಸಿದ್ದಾರೆ. ಆದ್ದರಿಂದ ತಾವುಗಳು ಎಚ್ಚರಿಕೆಯನ್ನು ವಹಿಸಿ ಮುಂಬರುವ ದಿನಗಳಲ್ಲಿ ಇಂತಿಂತಹ ಸನಾತನ ಧರ್ಮವಾಗಿ ನೀಡಿರುವ ಪರಿಹಾರಗಳನ್ನು ಮಾಡಿ ದಾನ ಧರ್ಮಾದಿಗಳನ್ನು ಗೋಪೂಜೆಗಳನ್ನು ಮಾಡುವುದರಿಂದ ಬರುವ ಅಪಾಯಗಳಿಂದ ಪಾರಾಗಬಹುದು ಅನ್ನೋದನ್ನ ಯಾರೂ ತಿಳಿಸ್ತಾ ಇಲ್ಲಲ್ಲ ಅಂತಂದು ಒಂದು ಮನಸ್ಸಿಗೆ ಬೇಸರ ಉಂಟಾಗ್ತಾ ಇದೆ. ಆದಷ್ಟು ಸಹ ನಮ್ಮ ಭಾರತದ ಯುವ ಪೀಳಿಗೆ ಸಕಲ ಯುವಕ ಯುವತಿಯರು ಸಹ ಈ ಶುಕ್ರವಾರದಂದು ಬರ್ತಾ ಇರುವ ಇಂತಹ ಪೌರ್ಣಿಮೆಯ ಸದುಪಯೋಗವನ್ನು ಮಾಡಿಕೊಳ್ಳಿ. ಸ್ವಂತ ಉದ್ಯೋಗಗಳನ್ನು ಪ್ರಾರಂಭ ಮಾಡೋದರಿಂದ ಅತ್ಯಧಿಕವಾದ ಲಾಭಗಳು ಉಂಟಾಗುತ್ತೆ ಅಂತಂದನ್ನ ಮತ್ತೊಮ್ಮೆ ನಿಮಗೆ ತಿಳಿಸ್ತಾ ಇದ್ದೀವಿ. ಏಕೆಂತಂದರೆ ಕಾಲಜ್ಞಾನದ ಪ್ರಕಾರ ನಾವು ನೋಡ್ತಾ ಇದ್ದೀವಿ, ಅನೇಕ ಈ ಯುವ ಪೀಳಿಗೆಯ ಶಕ್ತಿ ಪೋಲಾಗ್ತಾ ಇದೆ. ಆದ್ದರಿಂದ ನಮ್ಮ ದೇಶಕ್ಕೆ ಈ ಯುವ ಪೀಳಿಗೆ ಎಂದು ಸ್ವಂತ ಉದ್ಯೋಗಗಳನ್ನು ಪ್ರಾರಂಭ ಮಾಡಿ ದೇಶವನ್ನು ಮುನ್ನಡೆಸುತ್ತೆ, ಆ ದಿನವೇ ಸಹ ಸರ್ವೋತ್ತಮವಾಗಿ ನಮ್ಮ ಭಾರತ ಇಡೀ ವಿಶ್ವಗುರು ಭಾರತವಾಗುತ್ತೆ ಅನ್ನೋದನ್ನು ಸಹ ನಿಮ್ಮೆಲ್ಲರಿಗೂ ಸಹ ತಿಳಿಸ್ತಾ ಇದ್ದೀವಿ. ಆದ್ದರಿಂದ ಆ ಶುಕ್ರವಾರ ಈ ಪೌರ್ಣಿಮೆಯಿಂದ ಪ್ರತಿಯೊಬ್ಬ ಯುವಕ ಯುವತಿಯರೂ ಸಹ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಶ್ರೀಪೀಠದಿಂದ ನಿಮ್ಮೆಲ್ಲರಿಗೂ ಸಹ ಶುಭಾಶೀರ್ವಾದವನ್ನು ಮಾಡ್ತಾ ಇದ್ದೀವಿ. ಸ್ವಂತ ಉದ್ಯೋಗ ಪ್ರಾರಂಭ ಆಗಲಿ, ಇದರಿಂದ ನಿರಂತರವಾಗಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಎಲ್ಲ ಸಮಾಜವೂ ಸಹ ಮುಂದುವರಿಯುವಂತಾಗಲಿ ಅಂತಂದು ಆ ಜಗನ್ಮಾತೆ ಇಷ್ಟಕಾಮೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಉದ್ಯೋಗಗಳನ್ನು ಪ್ರಾರಂಭ ಮಾಡುವಂತಾಗಲಿ ನಮ್ಮ ಯುವ ಪೀಳಿಗೆ ಅಂತನ್ನೋದನ್ನು ಸಹ ಮತ್ತೊಮ್ಮೆ ತಿಳಿಸುತ್ತಾ, ಈ ಶುಕ್ರವಾರ ಪೌರ್ಣಿಮೆಯಲ್ಲಿ ವಿಶೇಷವಾಗಿ ಮೇಷರಾಶಿಯವರು ಗೋಧಿಯನ್ನು ದಾನವನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ತಾ ಬರ್ತೀರಾ. ವೃಷಭ ರಾಶಿಯವರು ಎಳ್ಳನ್ನ ದಾನವನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯ ಕೃಪೆ ಉಂಟಾಗ್ತಾ ಬರುತ್ತೆ. ಮಿಥುನ ರಾಶಿಯವರು ರಾಗಿಯನ್ನ ದಾನವನ್ನು ಮಾಡುವುದರಿಂದ ಪರಮ ಅನುಗ್ರಹ ಉಂಟಾಗ್ತಾ ಬರುತ್ತೆ. ಕರ್ಕ ರಾಶಿಯವರು ಬಿಳಿ ಸಾಸುವೆಯನ್ನ ದಾನವನ್ನು ಮಾಡುವುದರಿಂದ ಭೂ ವಿವಾದಗಳು ಪರಿಹಾರ ಆಗ್ತಾ ಹೋಗುತ್ತೆ. ಸಿಂಹ ರಾಶಿಯವರು ಅಕ್ಕಿಯನ್ನ ದಾನವನ್ನು ಮಾಡುವುದರಿಂದ ವಿಶೇಷವಾದ ಧನ ಧಾನ್ಯ ಸಮೃದ್ಧಿ ಉಂಟಾಗ್ತಾ ಬರುತ್ತೆ. ಕನ್ಯಾ ರಾಶಿಯವರು ಬೆಳ್ಳಿಯ ದಾನವನ್ನು ಮಾಡುವುದರಿಂದ ವಿಶೇಷವಾದ
ಮಹಾಲಕ್ಷ್ಮಿಯ ಕೃಪೆ ಉಂಟಾಗ್ತಾ ಬರುತ್ತೆ. ತುಲಾ ರಾಶಿಯವರು ಸಹ ವಿಶೇಷವಾಗಿ ಶ್ರೀಗಂಧ ಮತ್ತು ಅಕ್ಕಿಯನ್ನ ದಾನವನ್ನ ಮಾಡುವುದರಿಂದ ಭೂಲಾಭ ಪ್ರಾಪ್ತಿ. ವೃಶ್ಚಿಕ ರಾಶಿಯವರು ಶ್ರೀಗಂಧದ ಎಣ್ಣೆ, ಸೂರ್ಯಕಾಂತಿಯ ಎಣ್ಣೆಯನ್ನ ದಾನವನ್ನ ಮಾಡುವುದರಿಂದ ವಿಶೇಷವಾದ ಭೂವರಾಹಸ್ವಾಮಿಯ ಅನುಗ್ರಹ ಉಂಟಾಗ್ತಾ ಬರುತ್ತೆ. ಧನುಸ್ಸು ರಾಶಿಯವರು ವಿಶೇಷವಾಗಿ ತೊಗರಿ ಬೇಳೆಯನ್ನ ದಾನ ಮಾಡುವುದರಿಂದ ಶತ್ರು ಬಾಧ ನಿವಾರಣೆ ಆಗ್ತಾ ಬರುತ್ತೆ. ಮಕರ ರಾಶಿಯವರು ಸಹ ವಿಶೇಷವಾಗಿ ಹೆಸರು ಕಾಳನ್ನ ದಾನವನ್ನ ಮಾಡುವುದರಿಂದ ಧನ ಧಾನ್ಯ ಅಭಿವೃದ್ಧಿ ಉಂಟಾಗ್ತಾ ಬರುತ್ತೆ. ಕುಂಭರಾಶಿಯವರು ವಿಶೇಷವಾಗಿ ಕಡಲೆಕಾಳು ಬೆಲ್ಲವನ್ನ ದಾನವನ್ನ ಮಾಡುವುದರಿಂದ ಆ ಆರೋಗ್ಯದ ಪ್ರಾಪ್ತಿಯ ಜೊತೆಯಲ್ಲಿ ಭೂಲಕ್ಷ್ಮಿಯ ಅನುಗ್ರಹ ಉಂಟಾಗ್ತಾ ಬರುತ್ತೆ. ಮೀನರಾಶಿಯವರು ಶ್ರೀಗಂಧ ಮತ್ತು ಬೆಲ್ಲವನ್ನ ದಾನವನ್ನ ಮಾಡುವುದರಿಂದ ಹೊಸ ವಾಹನ ಖರೀದಿ, ಭೂಲಾಭಗಳು ಸಹ ಉಂಟಾಗ್ತಾ ಬರುತ್ತೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀನಿ. ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲ ಭಕ್ತರಿಗೂ ಸಕಲ ಸನ್ಮಂಗಳವನ್ನ ನೀಡುವುದರ ಜೊತೆಯಲ್ಲಿ ಸಕಲ ಲೋಕಗಳಿಗೂ ಸಹ ಪರಮ ಮಂಗಳವನ್ನ ದಯಪಾಲಿಸಲಿ. ಇಡೀ ವಿಶ್ವದೆಲ್ಲೆಡೆ ಶಾಂತಿ, ಸೌಹಾರ್ದತೆ, ಪ್ರೀತಿಯನ್ನ ಇಡೀ ವಿಶ್ವಕ್ಕೆ ಹರಡುವಂತಾಗಲಿ, ನೆಲೆಸಲಿ ಅಂತಂದೂ ಸಹ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ಓಂ ನಮಃ ಶಿವಾಯ.